ನಿತ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಮಾರ್ಕಾಂಡೇಯ ಪುರಾಣ ಬಹಳ ಸುಂದರವಾಗಿ ಅನೇಕ ವಿಷಯಗಳನ್ನ, ಧರ್ಮದ ರಹಸ್ಯಗಳನ್ನ ನಮಗೆ ತಿಳಿಸ್ತಾ ಇರುವಂಥದ್ದು. ಇವತ್ತು ನಾವು ಅದರಲ್ಲಿ ಬರುವಂತಹ ರುಚಿ ಅನ್ನುವಂತಹ ಜ್ಞಾನಿ ಮಾಡಿರುವಂತಹ ಪಿತೃಗಳ ಸ್ತೋತ್ರ ಇದೆ, ಬಹಳ ಸುಂದರವಾದ ಸ್ತೋತ್ರ. ಆ ಸ್ತೋತ್ರದ ಸಾಮಾನ್ಯವಾದ ಒಂದು ಅರ್ಥವನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಮಾರ್ಕಾಂಡೇಯರು ಹೇಳ್ತಾರೆ, ನೋಡಪ್ಪ, ಪಿತೃಗಳು ಹೇಳಿರುವಂತಹ ವಿಶೇಷವನ್ನ ನಾನಿನ್ ತಿಳಿಸ್ತೀನಿ ಕೇಳು. ಸ್ವತೇನ ಪಿತೃವಾಕ್ಯೇನ ವೃಷಮುದ್ವಿಗ್ನ ಮಾನಸಃ ಕನ್ಯಾಭಿಲಾಷಿ ವಿಪ್ರಶಿ ಪರಿಭ್ರಮಾಮ ಮೇದಿನಿ. ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ನಾನು ಏನು ಮಾಡ್ಲಿ, ಯಾರನ್ನ ಹೊಂದ್ಲಿ, ಯಾರನ್ನ ಪೂಜಾ ಮಾಡ್ಲಿ ಅಂತ ಅವನು ಪ್ರಶ್ನೆ ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು ಹೇಳುವಂತಹ ಮಾತು, ನೋಡಪ್ಪ, ನಿನಗೆ ಮೆಚ್ಚಿ ನಾನು ನಿನಗೆ ಒಂದು ವರವನ್ನ ಕೊಡ್ತೀನಿ. ನೀನು ಪ್ರಜಾಪತಿ ಅಂತ ಅನ್ನಿಸ್ಕೊಳ್ತೀಯ, ಅನೇಕ ಪ್ರಜೆಗಳನ್ನ ಸೃಷ್ಟಿ ಮಾಡ್ತೀಯ. ಆ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಈ ರುಚಿ ಪ್ರಜಾಪತಿ ಸ್ತೋತ್ರ ಮಾಡ್ತಾನೆ ಬಹಳ ಸುಂದರವಾಗಿ ಎಲ್ಲ ಪಿತೃಗಳನ್ನ. ಎಷ್ಟು ಸುಂದರವಾಗಿದೆ ಅಂದ್ರೆ ಸ್ತೋತ್ರ ಪ್ರಾರಂಭದಲ್ಲಿ ಹೇಳ್ತಾರೆ, ಮಾರ್ಕಾಂಡೇಯ ವಾಚ. ಮಾರ್ಕಾಂಡೇಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ, ಬ್ರಹ್ಮದೇವರ ಅನುಗ್ರಹದಿಂದ ರುಚಿ ಪ್ರಜಾಪತಿ ಒಳ್ಳೆಯ ಸ್ಥಾನವನ್ನ ಪಡೆದಿದ್ದಾನೆ. ರುಚಿ ಪ್ರಜಾಪತಿ ಸ್ತೋತ್ರ ಮಾಡ್ತಾನೆ. ಪಿತೃಗಳ ಸ್ತೋತ್ರ ಅಂತ ಇದೆ, ಬಹಳ ಸುಂದರವಾದದ್ದು. ಒಂದೊಂದೇ ಶ್ಲೋಕ ನೋಡೋಣ, ಬಹಳ ಸುಂದರವಾಗಿದೆ. ನಮಸ್ಸೇಹಂ ಪಿತೃನ್ ಶ್ರಾದ್ಧೆ ಯೇ ಅಧಿದೇವತಾ ದೇವೈರಪಿ ಹಿ ತಪ್ಯಂತೆ ಏತ ಶ್ರಾದ್ಧೆ ಸ್ವಧೋತ್ತರೈಹಿ. ಮೊದಲನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳುವಂತಹ ಮಾತು, ಶ್ರಾದ್ದ ಕರ್ಮದಲ್ಲಿ ಅಧಿದೇವತೆಯಾಗಿ ಯಾರು ಪೂಜಿಸಲ್ಪಡ್ತಾರೋ ಕವ್ಯವನ್ನ, ಹವ್ಯ ಅಂದ್ರೆ ಹೋಮಾದಿಗಳು, ಕವ್ಯ ಅಂದ್ರೆ ಪಿತೃಯಜ್ಞ, ಅಲ್ಲಿ ಶ್ರಾದ್ದ ಕರ್ಮದಲ್ಲಿ ಆ ದೇವತೆಗಳು ಪಿತೃದೇವತೆಗಳಾಗಿ ಏನು ಸ್ವೀಕಾರ ಮಾಡ್ತಾರೋ ಅಂತಹ ಪಿತೃಗ ದೇವತೆಗಳಿಗೆ ನಮಸ್ಸೇಹಂ, ನಾನ್ ನಮಸ್ಕಾರ ಮಾಡ್ತೀನಿ. ಇನ್ನು ಮುಂದೆ ಹೇಳ್ತಾರೆ, ನಮಸ್ಸೇಹಂ ಪಿತೃನ್ ಸ್ವರ್ಗೆ ಯೇ ತಪ್ಯಂತಿ ಮಹರ್ಷಿಭಿ ಶ್ರಾದ್ದೈರ್ ಮನೋಮಯೇರ್ ಭಕ್ತ್ಯ ಭುಕ್ತಿ ಮುಕ್ತಿ ಮಯುಕ್ಸಿತಾಹ. ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ ರುಚಿ ಪ್ರಜಾಪತಿ. ಸ್ವರ್ಗಲೋಕದಲ್ಲಿ ಭೋಗ ಮೋಕ್ಷಗಳನ್ನ ಆಶಿಸುವಂತಹ ಮಹರ್ಷಿಗಳಿಂದ ಆಚರಿಸಲ್ಪಡುವಂತಹ ಶ್ರಾದ್ದ ಕರ್ಮದಲ್ಲಿ ಭಕ್ತಿಯಿಂದ ಅರ್ಪಣೆ ಮಾಡಿರುವಂತಹ ಸಂಕಲ್ಪಪೂರ್ವಕವಾಗಿ ಕೊಟ್ಟಿರುವಂತಹ ಅನ್ನವನ್ನ ಸ್ವೀಕಾರ ಮಾಡಿ ಅನುಗ್ರಹ ಮಾಡುವಂತಹ ಆ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ನಮಸ್ಸೇಹಂ ಪಿತೃನ್ ಸ್ವರ್ಗೆ ಸಿದ್ಧ ಸಂತರ್ಪಯಂತಿಯಾನ್ ಶ್ರಾದ್ದೇಶು ದಿವ್ಯೈ. ಸ್ತೋತ್ರದಲ್ಲಿ ಹೇಳ್ತಾರೆ, ಸಿದ್ಧರು ದೇವವರ್ಗದವರು ಶ್ರಾದ್ದ ಕರ್ಮವನ್ನ ಆಚರಿಸಿದ ನಂತರ ಆ ಪದಾರ್ಥಗಳನ್ನ ಸ್ವೀಕಾರ ಮಾಡಿ ಅನುಗ್ರಹವನ್ನ ಮಾಡ್ತೀರಿ. ಅಂತಹ ತೃಪ್ತಿ ಹೊಂದುವಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಗುಷ್ಯಕರ ಅನ್ನುವಂತಹ ದೇವಗಣದವರು ಆ ಪಿತೃಗಳನ್ನ ಉಪಾಸನೆಯನ್ನ ಮಾಡ್ತಾರೆ. ಅವರಿಗೆ, ಅಂತಹ ಪಿತೃದೇವತೆಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ಇನ್ನು ಮುಂದೆ ಹೇಳ್ತಾರೆ, ನಮಸ್ಸೇಹಂ, ನಾನು ನಮಸ್ಕಾರ ಮಾಡ್ತೀನಿ. ಮರ್ತ್ಯಲೋಕದಲ್ಲಿ ಮಾನವರಿಂದ, ಎಲ್ಲ ಮಾನವರು ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ತಾರೆ, ಮಾಡಲೇಬೇಕಾಗಿರುವಂಥದ್ದು. ಕಾರಣ, ಮಗನಾಗಿ ಹುಟ್ಟಿದ ಮೇಲೆ ಆ ತಂದೆ ತಾಯಿಗಳ ಪ್ರೀತ್ಯರ್ಥಕವಾಗಿ ಮಗನಾಗಿ ಮಾಡಬೇಕಾಗಿರುವಂತಹ ಕರ್ಮ ಅದು. ನಮಸ್ಸೇಹಂ ಪಿತೃನ್ ಭೂಮಿಯಲ್ಲಿ ಮಾಡುವಂತಹ ಯೇ ಸದಾ ಶ್ರಾದ್ದೇಶು ಶ್ರದ್ಧೆಯಾಭೀಷ್ಟ ಲೋಕಾಪ್ರಾಪ್ತಿರ್ ಪ್ರದಾಯಿನಃ. ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಆ
ಪಿತೃದೇವತೆಗಳು ಅನುಗ್ರಹವನ್ನು ಮಾಡುವಂಥವ್ರು, ಅಂಥವರಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಇನ್ನು ಮರ್ತ್ಯಲೋಕದಲ್ಲಿ ವಿಪ್ರರಿಂದ ಎಲ್ಲ ಜ್ಞಾನಿಗಳು ವಿಪ್ರರು ಆರಾಧನೆಯನ್ನ ಮಾಡ್ತಾರೆ ಇಷ್ಟಪ್ರಾಪ್ತಿಗೋಸ್ಕರವಾಗಿ. ಪ್ರಾಜಾಪತ್ಯ ಸ್ಥಾನವನ್ನ ಕೊಡುವಂಥವ್ರು ಅಂತಹ ಯಾವ ಪಿತೃದೇವತೆಗಳಿರ್ತಿರೋ ಸರ್ವಕಾಲದಲ್ಲಿ ಅರ್ಚನೆ ಮಾಡ್ತಾರೋ ಅಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ವಾಂಛಿತಾಭೀಷ್ಟ ಲಾಭಾಯ, ಬರೇ ಕೊಡೋದಲ್ರಿ, ನಮ್ಮ ಮನಸ್ಸಿನ ಇಚ್ಛೆಯನ್ನ ಅರಿತು ಕೊಡ್ತಾರಂತೆ ಅಂತಹ ಪಿತೃಗಳಿಗೆ ಪ್ರಾಜಾಪತ್ಯ ಪ್ರದಾಯಿನಃ. ಮುಂದೆ ಹೇಳ್ತಾರೆ, ಜಿತೇಂದ್ರಿಯರಾಗಿರುವಂಥವ್ರು, ತಪಶ್ಚರ್ಯದಿಂದ ಆಚರಣೆ ಮಾಡುವಂಥವ್ರು, ಇವರೆಲ್ಲರಿಗೂ ನಾನು ನಮಸ್ಕಾರವನ್ನ ಮಾಡ್ತೀನಿ. ಇನ್ನು ನಮಸ್ಸೇಹಂ ಪಿತॄನ್ ಶ್ರಾದ್ಧೆ ಪಾತಾಳೇಗೆ ಮಹಾಸುರೈಹಿ ಅಂದ್ರೆ ನೋಡಿ ಎಷ್ಟೆಲ್ಲ ಹೇಳ್ತಾರೆ. ಪಾತಾಳದಲ್ಲಿ ತ್ಯಜಿಸಿದಂತಹ ಡಂಬಾಹಂಕಾರಗಳನ್ನ ಮಹಾ ಅಸುರರು ಸ್ವಧಾನ್ನ ಅಂತ ಕರೀತಾರೆ. ಆ ಕವ್ಯವನ್ನ ಭುಂಜಿಸುವಂತಹ ಪಿತೃದೇವತೆಗಳು ಅಂತ ಯಾರಿದ್ದಾರೋ ಅಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಇನ್ನು ಮುಂದೆ ಹೇಳ್ತಾರೆ, ಪಿತೃಗಳು ದೇವಲೋಕ, ಅಂತರಿಕ್ಷ ಲೋಕ, ಮರ್ತ್ಯಲೋಕ ಈ ಎಲ್ಲಾ ಲೋಕಗಳಲ್ಲೂ ಇರುವಂತಹ ವಾಸ ಮಾಡುವಂತಹ ಆ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ನನ್ನ ಭಕ್ತಿಯ ಉಪಚಾರವನ್ನ ಸ್ವೀಕಾರ ಮಾಡಿ ನನ್ನ ಮೇಲೆ ಅನುಗ್ರಹವನ್ನ ಮಾಡ್ಲಿ. ಪಿತೃನ್ ನಮಸ್ತೆ ಪರಮಾಭೂತ ಶ್ಲೋಕದೆಲ್ಲ ಹೇಳ್ತಾರೆ. ದೇವಲೋಕೇಚ ಅಂತತ ಅಂತರಿಕ್ಷೆ, ದೇವಲೋಕದಲ್ಲಾಗಿರ್ಬೋದು, ಅಂತರಿಕ್ಷ ಲೋಕದಲ್ಲಾಗಿರಬಹುದು, ಮಹೀತಲೆ ಭೂಲೋಕದಲ್ಲಾಗಿರಬಹುದು ಇರುವಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಇನ್ನು ಪಿತೃದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ಆಗೋಂಥ ಫಲ ಹೇಳ್ತಾರೆ. ಪಿತೃನ್ ನಮಸ್ತೆ ದಿವಿಯೇ ಚ ಮೂರ್ತಾಹ ಸ್ವಧಾಭುಜ ಕಾಮ್ಯ ಫಲಾಭಿನಸ್ತೌ ಪ್ರಧಾನ ಶಕ್ತಾಹ ಸಕಲೇಪ್ಸಿತಾಂ ವಿಮುಕ್ತಿದ ಏನಭಿ ಸಂಹಿತೇಶು. ಯಾರು ಪಿತೃಗಳನ್ನ ಆರಾಧನೆ ಮಾಡ್ತಾರೋ ಅವರು ಸಕಲ ಇಷ್ಟಾರ್ಥವನ್ನ ಪಡಿತಾರೆ. ನಿಷ್ಠ ಕರ್ಮಾನುಷ್ಠಾನ ಮಾಡಿದಂಥವನಿಗೆ ಮೋಕ್ಷವೇ ಸಿಗ್ತದೆ. ಯಾಕೆ? ದೇವರ ಕಾರ್ಯ ಮಾಡಬೇಕು ಅಂತ ಹೊರಟ್ರೆ ಅವನಿಗೆ ಮೊದಲನೇ ಅರ್ಹತೆ ಅದು ಪಿತೃಕರ್ಮವನ್ನ ಮಾಡಿರ್ಬೇಕು. ಅವನು ಶ್ರಾದ್ದಾದಿ ಕರ್ಮಗಳನ್ನ ಮಾಡದವನಿಗೆ ದೇವತೆಗಳು ಅನುಗ್ರಹ ಮಾಡೋದಿಲ್ಲ. ಇದು ಶಾಸ್ತ್ರದ ಮಾತಿದು. ಪಿತೃಗಳ ಕಾರ್ಯ ಅದು ಅತ್ಯಂತ ಕಡ್ಡಾಯವಾಗಿರುವಂಥದ್ದು. ಇನ್ನು ತೃಪ್ಯಂತು ಕೇಚಿನ್, ಅವ್ರು ಹೇಗೆ ತಮ್ಮ ಮನೋರಥವನ್ನು ಈಡೇರಿಸ್ತಾರೆ ಅಂತ ಸ್ತೋತ್ರ ಮಾಡ್ತಾನೆ ಆ ರುಚಿ ಪ್ರಜಾಪತಿ. ಅದು ದೇವತ್ವ ಆಗಿರಬಹುದು, ಇಂದ್ರ ಪದವಿ, ಅದಕ್ಕೂ ಹೆಚ್ಚಿನ ಪದವಿ, ಪುತ್ರ, ಪಶು, ಐಶ್ವರ್ಯ, ಬಲ, ಮನೆ, ಗೃಹ ಅಂತ ಕರೀತಾರೆ. ಮನೆ ಆಗಿರಬಹುದು, ಅದೆಲ್ಲ ಸುತಾನ್ ಪಶೂನ್ ಸ್ವಾನಿ ಬಲಂ ಗೃಹಾಣಿ. ಗೃಹ ಅಂದ್ರೆ ಮನೆ, ಎಲ್ಲಾ ರೀತಿಯಿಂದನೂ ಕೊಡ್ತಾರಂತೆ. ಅದರಲ್ಲೂ ಪಿತೃಗಳು ಚಂದ್ರನ ರಶ್ಮಿಗಳಿಂದ, ಕಿರಣಗಳಿಂದ, ಸೂರ್ಯನ ಬಿಂಬದಿಂದ ಉಜ್ವಲವಾಗಿರುವಂತಹ ವಿಮಾನದಲ್ಲಿ ಕೂತು ಸರ್ವಕಾಲದಲ್ಲಿ ವಾಸ ಮಾಡಿ ಅವರ ಅನುಗ್ರಹವನ್ನ ಮಾಡ್ತಾರಂತೆ. ಸೋಮಸ್ಯಯೇ ರಶ್ಮಿಷು, ಸೋಮೋತ್ಪತ್ತಿ ಪ್ರಕರಣ ಅಂತ ಇದೆ ಯಜುರ್ವೇದದಲ್ಲಿ, ಅಲ್ಲಿ ಹೇಳ್ತದೆ ಶಾಸ್ತ್ರ. ವೇದದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಚಂದ್ರನ ಕಿರಣ ಆಹಾರವಾಗಿ ಹೋಗ್ತದೆ ಯಾರಿಗೆ? ಪಿತೃಗಳಿಗೆ. ಹಾಗಾಗಿ ಆ ಚಂದ್ರನಿಗೆ ಬಹಳ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಯೇಷಾಂ ಹುತಗ್ನೋ ಹವಿಷಾ ತೃಪ್ತಿರ್ ಯೇ ಭುಂಜಂತೆ ವಿಪ್ರ ಶರೀರ ಸಂಸ್ಥಾಹ. ಒಂದು ಯಜ್ಞ ಮಾಡಬೇಕು, ಅದರಿಂದ ತೃಪ್ತರಾಗ್ತಾರೆ. ಅದರಲ್ಲೂ ವಿಪ್ರನ ಶರೀರದಲ್ಲಿ ಬಂದು ಕೂತಿರ್ತಾರಂತೆ ಯಾರು? ಈ ಪಿತೃದೇವತೆಗಳು. ನೀವು ಅವನಿಗೆ ಭೋಜನವನ್ನ ಮಾಡಿಸೋದ್ರಿಂದ ನೋಡಿ, ಆ ಪೂರ್ವ ಪಂಕ್ತಿ ಅಂತ ಮಾಡ್ತಾರೆ, ವೈಕುಂಠ ಸಮಾರಾಧನೆ, ಇವೆಲ್ಲ ಶ್ರಾದ್ದದಲ್ಲಿ ಬರುವಂತಹ ವಿಷಯಗಳು. ಅದರಲ್ಲಿ ಬಂದಿರುವಂತಹದ್ದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯೇ ಭುಂಜಂತಿ ವಿಪ್ರ ಶರೀರ ಸಂಸ್ಥಾಹ. ನೀವು ಆವಾಹನೆ ಮಾಡಿದ ಕೂಡಲೇ ಆ ಪಿತೃಗಳು ಬಂದು ಅವನಲ್ಲಿ ಕೂಡ್ತಾರಂತೆ, ಆ ಬ್ರಾಹ್ಮಣನಲ್ಲಿ. ನೀವು ಹಾಕುವಂತಹ ಭೋಜನದಿಂದ ಅವನು ತೃಪ್ತನಾದ ಅಂದ್ರೆ ಆ ಪಿತೃದೇವತೆಗಳು ತೃಪ್ತರಾಗ್ತಾರಂತೆ. ಯೇ ಪಿಂಡದಾನೇನ ಮುದಂ ಪ್ರಯಾಂತಿ ತೃಪ್ಯಂತು. ನೀವು ಪಿಂಡದಾನವನ್ನ ಮಾಡೋದ್ರಿಂದ, ಅನ್ನವನ್ನ ಜಲವನ್ನ ಕೊಡೋದ್ರಿಂದ, ಅನ್ನ ತೋಯೈಹಿ, ತೋಯ ಅಂದ್ರೆ ನೀರು, ಅನ್ನವನ್ನ ನೀರನ್ನ ಕೊಡೋದ್ರಿಂದ ಪಿತೃಗಳು ತೃಪ್ತರಾಗ್ತಾರಪ್ಪ. ಅದರಲ್ಲೂ ಕುತಪ ಕಾಲ ಆಗಿರಬಹುದು, ಅದರಲ್ಲೂ ಏ ಖಡ್ಗಿ ಮಾಂಸೇನ ಸುರವೈರ್ ವಿಷ್ಟೈಹಿ ಕೃಷ್ಣೈಸ್ತಲೈರ್ ದಿವ್ಯ ಮನೋಹರೈಶ್ಚ ಕಾಲೇನ ಶಾಖೇನ ಮಹರ್ಷಿ ವರ್ಯೈಹಿ. ಅದರಲ್ಲೂ ಕಪ್ಪು ಎಳ್ಳಾಗಿರಬಹುದು, ಹಾಗಲಕಾಯಿ ಆಗಿರಬಹುದು, ಇವೆಲ್ಲವೂ ಕ್ಷೀರ ಹಾಲಾಗಿರಬಹುದು, ಇವೆಲ್ಲವೂ ಪಿತೃಗಳಿಗೆ ಬಹಳ ಪ್ರೀತಿಕರವಾಗಿರುವಂತಹದ್ದು. ಅದರಿಂದ ತೃಪ್ತರಾಗ್ಲಿ
ಅಂತ ರುಚಿ ಪ್ರಜಾಪತಿ ಸ್ತೋತ್ರ ಮಾಡ್ತಾನೆ. ಕವ್ಯಾನ್ಯ ಶೇಷಾನಿ ಯಾನ್ಯ ಭಿಷ್ಟ, ನಾವು ಕೊಡುವಂತಹ ಸರ್ವ ವಿಧವಾದ ಕವ್ಯದಿಂದ ತೃಪ್ತರಾಗ್ಲಿ. ಗಂಧ ಪುಷ್ಪ ವಿವಿಧವಾದ ಭೋಜ್ಯಗಳನ್ನು ಕೊಡ್ತಾ ಇದ್ದೇನೆ. ದಿನೇ ದಿನೇಗೆ ಪ್ರತಿಗೃಹ್ಯ ತೇಜ, ನಾವು ಕೊಡುವಂತಹ ಪಿತೃಯಜ್ಞ ನಾವೇನ್ ಮಾಡ್ತೀವಲ್ಲ, ಪ್ರತಿನಿತ್ಯ ಮಾಡುವಂತಹ ಪಿತೃಯಜ್ಞದಿಂದ, ಅದರಲ್ಲೂ ದರ್ಶಕಾಲದಲ್ಲಿ, ಅಮಾವಾಸ್ಯೆ ದರ್ಶ ಅಂತ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ ನೋಡಬಹುದು. ಆ ದರ್ಶಕಾಲದಲ್ಲಿ ಮಾಡುವಂಥದ್ದು ಅಷ್ಟಕ ಶ್ರಾದ್ದ, ಅನ್ವಷ್ಟಕ ಶ್ರಾದ್ದ ಅಂತ ಇದೆ. ಆ ಸಂದರ್ಭದಲ್ಲಿ ಮಾಡುವಂಥದ್ದು ಅಭ್ಯುದಯ ಕರ್ಮಗಳಲ್ಲಿ, ಅಂದ್ರೆ ನಾಂದಿ ಶ್ರಾದ್ದ ಅಂತ ಮಾಡ್ತಾರೆ ವಿವಾಹ ಉಪನಯನ ಸಂದರ್ಭದಲ್ಲಿ, ಅದಾಗಿರಬಹುದು. ಇವೆಲ್ಲವುದರಿಂದಲೂ ಪಿತೃದೇವತೆಗಳು, ನನ್ನ ಪಿತೃದೇವತೆಗಳು ತೃಪ್ತರಾಗ್ಲಿ. ಏ ವತ್ಸರಾಂತೆ ಅಭ್ಯುದಯೇ ಚ ಪೂಜ್ಯಾಹ ಪ್ರಯಾಂತುತೆ ಶೇಮೆ ಪಿತರಸ್ಥ ತುಟ್ಟಿಂ. ಎಷ್ಟು ಸುಂದರವಾಗಿ ಸ್ತೋತ್ರ ಮಾಡ್ತಾನೆ ನೋಡಿ. ಪೂಜ್ಯ ದ್ವಿಜಾನ. ಇನ್ನೂ ಒಂದು ಮಾತು ಹೇಳ್ತಾರೆ, ಉದಯಿಸುವಂತಹ ಸೂರ್ಯ ಹೇಗೆ ಪ್ರಜ್ವಲಿಸ್ತಾನೋ ಹಾಗೆ ಆ ಪಿತೃದೇವತೆಗಳು ನನಗೆ ಅನುಗ್ರಹವನ್ನ ಮಾಡಲಿ. ಗಂಧ ಧೂಪ ಅನ್ನ ಜಲ ಎಲ್ಲವನ್ನು ಕೊಡ್ತಾ ಇದ್ದೀನಿ ನಾನು. ತೇಸ್ಮಿನ್ ಸಮಸ್ತ ಮಮ ಪುಷ್ಪ ಗಂಧ ಧೂಪಾನ್ನ ತೋಯಾತಿ ನಿವೇದನೇನ ತಥಾಗ್ನಿ ಹೋಮೇ ಚ ಯಾಂತು ತೃಪ್ತಿಂ ಸದಾ ಪಿತೃಭ್ಯ ಪ್ರಣದೋಸ್ಮಿ ದೇವ್ಯ. ನಾನು ಕೊಡುವಂತಹ ಧೂಪ ಅನ್ನ ಜಲ ಗಂಧ ಪುಷ್ಪ ಇವುಗಳಿಂದ ಪಿತೃಗಳು ತೃಪ್ತರಾಗ್ಲಿ. ಇಷ್ಟೆಲ್ಲ ಸ್ತೋತ್ರ ಮಾಡ್ದ. ಅದರಲ್ಲೂ ಅಗ್ನಿಶ್ವಾತ್ತ, ಬರಿಹಿಷದ, ಅಜ್ಜಪ, ಸೋಮಪ ಅಂತ ಅನೇಕ ವರ್ಗಗಳಿದ್ದಾವೆ ಪಿತೃಗಳಲ್ಲಿ. ಅವರೆಲ್ಲರೂ ನನ್ನ ಕರ್ಮದಿಂದ ತೃಪ್ತರಾಗ್ಲಿ. ಅಗ್ನಿಶ್ವಾತ್ತ, ಬರಿಹಿಷದ, ಅಜ್ಜಪ, ಸೋಮಪಸ್ತದ ವ್ರಜಂತು ತೃಪ್ತಿಂ ಶ್ರಾದ್ದೇಸ್ಮಿನ್. ಈ ನಾ ಮಾಡುವಂತಹ ಶ್ರಾದ್ದ ಕರ್ಮದಿಂದ ತೃಪ್ತರಾಗ್ಲಿ. ಅದರಲ್ಲೂ ಒಂದೊಂದು ದಿಕ್ಕಿದೆ, 4 ದಿಕ್ಕುಗಳು. ಆ ದಿಕ್ಕುಗಳಿಗೆ ಹೇಳ್ತಾರೆ, ಅಗ್ನಿಶ್ವಾತ ಅನ್ನುವಂತಹ ಪಿತೃಗಳು ನನ್ನನ್ನು ಪೂರ್ವ ದಿಕ್ಕಿನಲ್ಲಿ ರಕ್ಷಣೆ ಮಾಡಲಿ. ಬರಿಹಿಷದರು ಅನ್ನುವಂತಹ ಪಿತೃಗಳು ನನ್ನನ್ನ ಯಾವಾಗಲೂ ದಕ್ಷಿಣದ ದಿಕ್ಕಿನಲ್ಲಿ ರಕ್ಷಣೆ ಮಾಡಲಿ. ಆಜ್ಯಪ ಅನ್ನುವಂತಹ ಪಿತೃಗಳ ಗಣ ನನ್ನನ್ನು ಪಶ್ಚಿಮ ದಿಕ್ಕಿನಲ್ಲಿ ನನ್ನ ರಕ್ಷಣೆ ಮಾಡಲಿ. ಸೋಮಪ ಅನ್ನುವಂತಹ ಪಿತೃಗಳು ಉತ್ತರ ದಿಕ್ಕಿನಲ್ಲಿ ನನ್ನ ರಕ್ಷಣೆ ಮಾಡಲಿ. ಅಗ್ನಿಶ್ವಾತ್ತ ಪಿತೃಗಣ ಪ್ರಾಚೀಂ ರಕ್ಷಂತು ಮೇ ದಿಶಂ ತಥಾ ಬರಿಹಿಷದಾ ಪಾಂತು ಯಾಮ್ಯಾಂತ್ ಯೇ ಪಿತರ ಸ್ಮೃತಾಹ. ಸ್ತೋತ್ರದಲ್ಲ ಬಹಳ ಸುಂದರವಾಗಿರುವಂಥದ್ದು. ಇಷ್ಟೇ ಅಲ್ಲ, ಪಿತೃದೇವತೆಗಳ ಅಧಿಪತಿಯಾಗಿರುವಂತಹ ಯಮ ಇದ್ದಾನಲ್ಲ, ನಾವು ಶ್ರಾದ್ದ ಮಾಡೋದ್ರಿಂದ ಆಗುವಂತ ಲಾಭ ಏನು ಅಂತ ಈ ಸ್ತೋತ್ರದಲ್ಲಿ ನಾವು ಕಾಣಬಹುದು. ಮೃತ್ಯು ದೇವತೆಯಾಗಿರುವಂತಹ ಯಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಾಕ್ಷಸ, ಭೂತ, ಪ್ರೇತ, ಪಿಶಾಚಿ, ಅಸುರ, ದುಷ್ಟಭೂತಗಳು ಇವುಗಳಿಂದ ಆಗುವಂತಹ ಪೀಡೆಯಿಂದ ನನ್ನನ್ನ ಯಾವಾಗಲೂ ರಕ್ಷಣೆ ಮಾಡ್ಲಿ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಪ್ರತೀಚಿ ಮಾಧ್ಯಮಾಪಾಸ್ತ ತುದೀಚೀಪ ಸೋಮಪ ಇಂತೆಲ್ಲ ಹೇಳ್ತಾರೆ. ಸರ್ವಾಶ್ಚ ಅಧಿಕಾಸ್ತೇಷಾಂ ಯಮೋ ರಕ್ಷಾಂ ಕರೋತು ಮೇ. ಇನ್ನು ವಿಶ್ವಭುಕ್ ಆರಾಧ್ಯ ಕರ್ಮ ಶುಭಾವನ ಭೂತಿ ಅನ್ನುವಂತಹ 9 ಪಿತೃಗಳ ಗಣ ಇದೆ. ಕಲ್ಯಾಣ, ಕಲ್ಪಣ, ಆಮೇಲೆ ಕಲ್ಯತರಾಶ್ರಯ, ಕಲ್ಯತಾ ಹೇತು, ಅನಘ ಅನ್ನುವಂತಹ ಪಿತೃಗಳ ಗಣ ಇದೆ. ವರ, ವರೇಣ್ಯ, ವರದಃ, ಪುಷ್ಟಿ, ತುಷ್ಟಿಸ್ತತ ಶ್ಲೋಕದಲ್ಲೆಲ್ಲ ಹೇಳ್ತಾರೆ. ಈ ನಾಮಾಂಕಿತರಾಗಿರುವಂತಹವರು ಇದ್ದಾರೆ. ಇನ್ನೂ 5 ಬೇರೆ ಬೇರೆ ಗಣಗಳಿದ್ದಾವೆ. ಮಹಾನ್, ಮಹಾತ್ಮ, ಮಹಿತ, ಮಹಿಮಾನ್, ಮಹಾಬಲ, ಸುಖವ, ಧನದ, ಹೀಗೆ ಅನೇಕ ಪಿತೃದೇವತೆಗಳಿದ್ದಾರಪ್ಪ. ಅವರು ನನಗೆ ಅನುಗ್ರಹವನ್ನ ಮಾಡ್ಲಿ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಮಾರ್ಕಾಂಡೇಯ ಪುರಾಣ ಹೇಳ್ತದೆ, ಬಹಳ ಸುಂದರವಾದದ್ದು. ಈ ರೀತಿಯಾಗಿ 31 ಪಿತೃಗಳ ಗಣ ಸಂಪೂರ್ಣವಾಗಿ ಈ ಜಗತ್ತನ್ನ ಆವರಿಸ್ಕೊಂಡಿರುವಂಥದ್ದು. ಅವರೇ ಹೇಳ್ಬಿಡ್ತಾನೆ, 31 ಪಿತೃಗಣ ಏವೈ ವ್ಯಾಪ್ತಮಖಿಲಂ ಜಗತ್. ಇವರೆಲ್ಲರ ಆರಾಧನೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ನನಗೆ ಹಿತವನ್ನುಂಟು ಮಾಡಲಿ ಪಿತೃಗಳ ದೇವತೆಗಳು. ಮಾರ್ಕಾಂಡೇಯರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಪ್ಪ, ರುಚಿ ಪ್ರಜಾಪತಿ ಯಾವಾಗ ಈ ಸ್ತೋತ್ರವನ್ನ ಮಾಡಿದ್ನೋ, ಏವಂತು ಸ್ತುವಸ್ತಸ್ಯ ತೇಜಸೋ ರಾಶಿ. ಆ ಸ್ತೋತ್ರ ಮಾಡಿದ ಕೂಡಲೇ ಎಲ್ಲ ಕಡೆ ನಿಂತಿರುವಂತಹ ಪಿತೃಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ರುಚಿರೋವಾಚ, ರುಚಿ ಪ್ರಜಾಪತಿ ಹೇಳಿರುವಂತಹ ಮಂತ್ರ ಇದೆ ಅಲ್ಲ, ಇದನ್ನ ಶ್ರಾದ್ದದಲ್ಲಿ ಸೇರಿಸಿದ್ದಾರೆ. ನಾವು ಶ್ರಾದ್ದ ಮಾಡಬೇಕಾದ್ರೆ ಹೇಳುವಂತಹ ಮಂತ್ರ ಇದು. ಅಮೂರ್ತಾನಾಂಚ ಮೂರ್ತಾನಾಂ ಪಿತॄಣಾಂ ದೀಪ್ತ ತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಗಿನಾಂ ಯೋಗ ದಿವ್ಯ ಚಕ್ಷುಷಾಂ.
ಈ ಮಂತ್ರವನ್ನ ನಾವು ಶ್ರಾದ್ದದಲ್ಲಿ ಹೇಳುವಂತಹ ಮಂತ್ರ ಇದು. ಉಜ್ವಲವಾದ ತೇಜಸ್ಸುಳ್ಳಂಥವರು ಅದನ್ನೆಲ್ಲ ವಿಸ್ತಾರವಾಗಿ ಸುಂದರವಾಗಿ ಹೇಳ್ತಾನೆ. ಧ್ಯಾನಶೀಲರಾಗಿರುವಂಥವರು, ದಿವ್ಯವಾದ ದೃಷ್ಟಿ ಉಳ್ಳಂತಹ, ಮೂರ್ತ ಅಮೂರ್ತ ಎರಡು ರೂಪ ಇದೆ ಅವರಲ್ಲಿ, ಅಂತಹ ರೂಪಗಳಿಂದ ಕೂಡಿರುವಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ಇಂದ್ರಾದೀಂಚ ನೇತಾರೋ ದಕ್ಷ ಮಾರೀಚ ಯೋಸ್ತದ ಸಪ್ತರ್ಷೀಣಾಂ ತದಾನ್ಯೇಷ ದಾನ್ ನಮಸ್ಯಾಮಿ ಕಾಮದಾನ್. ಇಂದ್ರಾದಿ ಮೊದಲನೆಯ ದೇವತೆಗಳು, ದಕ್ಷ ಮಾರೀಚ ಪ್ರಜಾಪತಿ, ಸಪ್ತ ಋಷಿಗಳು ಯಾವ ಪಿತೃಗಳಿಗೆ ನಾಯಕರಾಗಿದ್ದಾರೋ ಅಂತಹ ಅವರು ನಮ್ಮ ಎಲ್ಲ ಇಷ್ಟಾರ್ಥವನ್ನ ಪೂರ್ಣ ಮಾಡುವಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ನಕ್ಷತ್ರಾಣಾಂ ಗ್ರಹಾಣಾಂ ಚ ವಾಯೋಗ್ನಿ ನಭಸ್ತದ ಯಾವಾ ಪೃಥಿವೀಶ್ಚ ತಥಾ ನಮಸ್ಯಾಮಿ ಕೃತಾಂಜಲಿ. ಎಷ್ಟು ಸುಂದರವಾಗಿ ಸ್ತೋತ್ರ ಮಾಡ್ತಾನೆ ನೋಡಿ. ನಕ್ಷತ್ರಗಳು, ಗ್ರಹಮಂಡಲ, ವಾಯು, ಅಗ್ನಿ, ಆಕಾಶ, ಯಾವಾ ಪೃಥಿವಿ, ಇಂತಹ ಎಲ್ಲ ಕಡೆ ವ್ಯಾಪಿಸಿರುವಂತಹ ಮಹಿಮೆ ಉಳ್ಳಂತಹ ಆ ಪಿತೃಗಳಿಗೆ ನನ್ನ ನಮಸ್ಕಾರ, ನಾನು ನಿಂತ ನಮಸ್ಕಾರವನ್ನು ಮಾಡ್ತೀನಿ. ದೇವರ್ಷೀಣಾಂ ಗ್ರಹಾಣಾಂ ಚ ಸರ್ವಲೋಕಮಯಮಸ್ಕೃತಾನ್ ಅಕ್ಷಯಸ್ಥ ಸದಾ ದಾತೃನ್ ನಮಸ್ಸೇಹಂ ಕೃತಾಂಜಲಿ. ಬಹಳ ಸುಂದರವಾದ ಶ್ಲೋಕಗಳು. ಒಂದೊಂದು ಶ್ಲೋಕವು ಬಹಳ ಅರ್ಥಗರ್ಭಿತವಾಗಿರುವಂಥದ್ದು. ದೇವ, ಋಷಿ, ಗ್ರಹ ಸಮಸ್ತ ಲೋಕಕ್ಕೆ ನಮಸ್ಕಾರ ಮಾಡಲು ಅರ್ಹರಾದಂಥವ್ರು, ಅಕ್ಷಯವಾದ ಫಲವನ್ನು ಕೊಡುವಂಥವ್ರು, ಅಂಥವ್ರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಪಿತೃಗಳ 7 ಗಣಗಳಿಗೆ ನಮಸ್ಕಾರ ಮಾಡ್ತೇನೆ. ಸಪ್ತವಾದ ಲೋಕದಲ್ಲಿ ವಾಸ ಮಾಡುವಂಥವ್ರು, ಸ್ವಯಂಭು ಸ್ವರೂಪರಾಗಿರುವಂಥವ್ರು, ಬ್ರಹ್ಮದೇವನ ಮೂರ್ತಿ ಸ್ವರೂಪರಾಗಿರುವಂಥವ್ರು, ಚಂದ್ರ ಬಿಂಬನ ಆಧಾರ ಸ್ವರೂಪವಾಗಿರುವಂಥವ್ರು, ಅಗ್ನಿಯ ಸ್ವರೂಪವಾಗಿರುವಂಥವ್ರು, ಇಂಥವರಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾನೆ. ತೇಭ್ಯೋ ಅಖಿಲೇಭ್ಯೋ ಯೋಗಿಭ್ಯ ಪಿತೃಭ್ಯೋ ಯತಮಾನಸಃ ನಮೋ ನಮೋ ನಮಸ್ತೆ ಮೇ ಪ್ರಸೀದಂತು ಸ್ವಧಾಭುಜ. ಪಿತೃಗಳಲ್ಲಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ ರುಚಿ ಪ್ರಜಾಪತಿ. ಯೋಗೀಶ್ವರಾಗಿರುವಂತಹ ಎಲ್ಲ ಕಡೆ ವಾಸ ಮಾಡುವಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಸ್ತೋತ್ರ ಮಾಡಿದ್ದಾನೆ. ಮಾರ್ಕಾಂಡೇಯರು ಹೇಳ್ತಾರೆ, ಏವಂ ಸ್ತುತ್ವಾ ತತಸ್ತೇನ ತೇಜಸ ಮುನಿಸತ್ತಮ ನಿಶ್ಚಕ್ರಮಸ್ತೆ ಪಿತರೋ ಭಾಸಯಂತೋ ದಿಶೋ ದಶ. ಮುನಿಶ್ರೇಷ್ಠರೇ, ಸರಿಯಾಗಿ ಕೇಳಿಸ್ಕೊಳ್ರಿ ನಾ ಹೇಳುವುದನ್ನ. 10 ದಿಕ್ಕುಗಳಲ್ಲಿ ವಾಸ ಮಾಡುವಂತಹ ಆ ಪಿತೃದೇವತೆಗಳು ಸಂತೋಷರಾಗಿದ್ದಾರೆ ರುಚಿ ಪ್ರಜಾಪತಿಯ ಸ್ತೋತ್ರದಿಂದ. ಮತ್ತೆ ಪ್ರಣಿಪತ್ಯ ಪುನರ್ಭಕ್ತ್ಯ ಪುನರೇವ ಕೃತಾಂಜಲಿ. ಒಂದ್ಸರಿ ನಮಸ್ಕಾರ ಮಾಡೋದಲ್ರಿ, ಮತ್ತೆ ನಮಸ್ಕಾರ ಮಾಡ್ತಾನೆ. ಇದೇನ್ ತೋರಿಸ್ತದೆ ಅಂದ್ರೆ, ದೊಡ್ಡವರು ಬಂದಾಗ ನಾವು ಹಾಗೆ ನಮಸ್ಕಾರ ಮಾಡಬೇಕು. ಕೆಲವರು ನಮಸ್ಕಾರ ಮಾಡ್ತಾರೆ, ಹೆಂಗ್ ಮಾಡ್ತಾರಪ್ಪ ಅಂದ್ರೆ, 1 ಕೋಟಿ ರೂಪಾಯಿ ಕೊಟ್ಟಾರೆ ಅಂತ ಅನಿಸ್ಬೇಕು ಒಂದು ನಮಸ್ಕಾರ ಮಾಡಿದ್ರೆ. ಆ ಮಾಡಿಸ್ಕೊಂಡವ್ರು ಯಾಕಾರ ಇವ್ರು ನಮಸ್ಕಾರ ಮಾಡ್ತಾರಪ್ಪ ಅನ್ನೋಂಗಿರ್ತಾರೆ. ಹಂಗ ಮಾಡೋದಲ್ಲ, ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಂತಾರೆ. ಮತ್ತೆ ನಮಸ್ಕಾರ, ಮತ್ತೆ ನಮಸ್ಕಾರ, ಭಕ್ತಿ ಶ್ರದ್ಧೆಯಿಂದ ಮಾಡುವಂಥದ್ದಾಗಿರಬೇಕು. ತತಪ್ರಸನ್ನ ಪಿತರಹ, ಪಿತೃದೇವತೆಗಳು ಸಂತೋಷರಾಗಿದ್ದಾರೆ. ರುಚಿವಾತ, ರುಚಿ ಮಾತಾಡ್ತಾರೆ ದಕ್ಷ ಪ್ರಜಾಪತಿ. ಇಲ್ಲ, ನಿಮ್ಮನ್ನ ಸ್ತೋತ್ರ ಮಾಡಿದ್ದೇನೆ, ನಿಮ್ಮ ಅನುಗ್ರಹವನ್ನ ನಾನು ಕೇಳ್ತಾ ಇದ್ದೇನೆ, ಏನ್ ಬೇಕು ವರ ಕೇಳು ಅಂತ ಅವ್ರ ಪಿತೃಗಳು ಕೇಳಿದಾಗ, ಒಳ್ಳೆಯ ಕನ್ಯೆಯನ್ನ ಇಷ್ಟಪಡ್ತಾ ಇದ್ದೇನೆ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ಪಿತೃಗಳು ಹೇಳುವಂತಹ ಮಾತು ನೋಡಿ, ಅದ್ದೇವ ಸದ್ಯ ಪತ್ನೀತೆ. ಆಯ್ತಪ್ಪ, ನೀನೇನು ಸ್ತೋತ್ರ ಮಾಡಿದ್ದೀಯಲ್ಲ, ಆಗ್ಲಿ, ನಿನಗೆ ಸೂಕ್ತವಾದ ಕನ್ಯೆ ದೊರೆಯುವಂತಾಗ್ಲಿ. ಆ ಪತ್ನಿಯಲ್ಲಿ ನಿನ್ನಿಂದ ಸರ್ವೋತ್ತಮನಾದ ಮನುರಾಜ ಜನ್ಮವೆತ್ಲಿ ಅಂತ ವರವನ್ನ ಕೊಟ್ಟಿದ್ದಾರೆ. ಮನ್ವಂತರಕ್ಕೆ ಅಭಿಮಾನಿಯಾಗಿ ಒಳ್ಳೆಯ ಖ್ಯಾತಿಯನ್ನ ಪಡುವಂತಹ ರೌಚ್ಯ ಅನ್ನುವಂತಹ 3 ಲೋಕಗಳಲ್ಲಿ ಖ್ಯಾತಿ ಉಳ್ಳಂತಹ ಪುತ್ರ ನಿನಗೆ ಅನುಗ್ರಹದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅನುಗ್ರಹ ಮಾಡಿದ್ದಾರೆ. ಅಂದ್ರೆ ನೋಡಿ, ಪಿತೃಗಳ ಅನುಗ್ರಹ ಆದ್ರೆ ಎಷ್ಟೆಲ್ಲಾ ಸಿಗ್ಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ಈ ಸ್ತೋತ್ರ ಬಹಳ ಗಂಭೀರವಾಗಿ ಹೇಳುವಂಥದ್ದು. ಮುಂದೊಂದು ಮಾತು ಹೇಳ್ಬಿಡ್ತಾರೆ ಒಂದೇ ಮಾತಿನಲ್ಲಿ, ನೋಡಪ್ಪ, ನೀನೇನು ಸ್ತೋತ್ರ ಮಾಡಿದ್ದೀಯಲ್ಲ, ಈ ಸ್ತೋತ್ರವನ್ನ ಯಾರು ಹೇಳ್ತಾರೋ, ಸ್ತೋತ್ರೇಣಾನೇಚ ನರೋ ಯೋ ಅಸ್ಮಾನ್, ಈ ಸ್ತೋತ್ರದಿಂದ ನಮ್ಮನ್ನ ಯಾರು ಅರ್ಚನೆ ಮಾಡ್ತಾರೋ, ತಸ್ಯ ತುಷ್ಟ ವಯಂ ಭೋಗ ಆತ್ಮಾಜ್ಞಾನಂ ತಥೋತ್ತಮಂ, ಒಳ್ಳೆಯ ಭೋಗವನ್ನ ಅವರು ಪಡಿತಾರೆ ನಮ್ಮ ಅನುಗ್ರಹದಿಂದ. ಸರ್ವೋತ್ತಮನಾದ ಭಗವಂತನ ಜ್ಞಾನವನ್ನ ಪಡಿತಾರೆ. ಶರೀರಾರೋಗ್ಯಮರ್ಥಂಚ ಪುತ್ರ ಪೌತ್ರಾದಿಕಂಥದ ಪ್ರದಾಸ್ಯಾಮೋ ಅಂದ್ರೆ ನೋಡಿ, ಶರೀರದಲ್ಲಿ ಶಕ್ತಿ, ಆರೋಗ್ಯ, ಧನ, ಪುತ್ರ, ಪೌತ್ರ, ಸಂತತಿ ಎಲ್ಲವನ್ನೂ ಈ ಸ್ತೋತ್ರದಿಂದ ನಾವು ಕೊಡ್ತಾ ಇದ್ದೀವಿ. ಅಕ್ಷಯವಾದ ಫಲವನ್ನು ಕೊಡ್ತೀವಿ. ಷಣ್ಮಾಸ ತಸ್ಮಾತ್ ಪುಣ್ಯಂ ಲೋಕೆ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಪಿತೃಣಾಂಚ ಅಕ್ಷಯಂ ತೃಪ್ತಿ,
ಪಿತೃಗಳು ನಾವು ತೃಪ್ತರಾಗಿ ಅವನಿಗೆ ಅನುಗ್ರಹವನ್ನ ಮಾಡ್ತೀವಪ್ಪ. ಈ ಸ್ತೋತ್ರವನ್ನ ಹೇಳೋದ್ರಿಂದ ಅಕ್ಷಯವಾದ ಫಲ ಸಿಗ್ತದೆ. ಅದರಲ್ಲೂ ಶ್ರಾದ್ದ ಕಾಲದಲ್ಲಿ ಶ್ರಾದ್ದೇಚಯ ಇಮಂ ಭಕ್ತ್ಯ, ಶ್ರಾದ್ದ ಕಾಲದಲ್ಲೇ ಈ ಸ್ತೋತ್ರವನ್ನ ಹೇಳಿದ್ರೆ ಆದ್ರೆ ಪಠಂತಿ ದ್ವಿಜಾಗ್ರಣ್ಯಂ ಭುಂಜಂತಾಂ ಪುರತಸ್ಥಿತಃ, ಬ್ರಾಹ್ಮಣ ಭೋಜನ ಕಾಲದಲ್ಲೇ ಈ ಸ್ತೋತ್ರವನ್ನ ಹೇಳಿದ್ದೇ ಆದ್ರೆ ಸ್ತೋತ್ರ ಶ್ರವಣ ಸಮಿತ್ಪಾತ್ಯ ಸನ್ನಿಧಾನೇ ಪರೇಕೃತೆ, ಈ ಶ್ರವಣದಿಂದ ಈ ಸ್ತೋತ್ರದ ಶ್ರವಣದಿಂದ ಪಿತೃಗಳು ಅನುಗ್ರಹವನ್ನ ಮಾಡ್ತಾ ಇದ್ದೀವಿ. ವಿಪ್ರನಾಗಿರುವಂಥವ್ನು ಏನಾದ್ರೂ ತೊಂದರೆ ಆಗಿದ್ರು, ಏನಾದ್ರೂ ದೋಷಗಳಿದ್ರು ಅವೆಲ್ಲವೂ ಪರಿಹಾರ ಆಗ್ತದೆ ಈ ಸ್ತೋತ್ರವನ್ನ ಹೇಳೋದ್ರಿಂದ. ಅದಕ್ಕೆ ಅವಶ್ಯವಾಗಿ ಈ ಸ್ತೋತ್ರವನ್ನ ಹೇಳಬೇಕಪ್ಪ. ಶ್ರದ್ಧೆ ಇಲ್ಲದೆ ಇರೋಂಥವನು, ಡಂಬವನ್ನ ಹೊಂದಿರುವಂಥವನು ಈ ಸ್ತೋತ್ರವನ್ನ ಹೇಳಿದ್ರೆ ಫಲ ಬರೋದಿಲ್ಲ. ಶುದ್ಧವಾಗಿ ಈ ಸ್ತೋತ್ರವನ್ನ ಹೇಳಬೇಕು. ಅಶ್ರದ್ಧಯ ವಾ ಪುರುಷೈರ್, ಡಂಬದಿಂದ ಹೇಳಿದ್ರೆ ಫಲ ಬರೋದಿಲ್ಲ. ಅಸ್ಮಾಕಂ ತೃಪ್ತಯೇ ಶ್ರಾದ್ದಂ, ಅದಕ್ಕೆ ಶುದ್ಧವಾಗಿ ಈ ಸ್ತೋತ್ರವನ್ನ ಮಾಡಬೇಕಪ್ಪ. ಕೊನೆಗೊಂದು ಮಾತು ಹೇಳ್ತಾರೆ, ವಿಕಾಲೇಪಿ ಕೃತೆ ಶ್ರಾದ್ದೆ ಸ್ತೋತ್ರೇಣಾನೇನ ಸಾಧಿತೆ ವರ್ಷಾಸ್ತು ತೃಪ್ತಿರಸ್ಮಾಕ್ಷಾಯ ಜಾಯತೆ ರುಚಿ. ನೋಡಪ್ಪ, ಅಕಾಲದಲ್ಲಿ ಎಷ್ಟೇ ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, ಈ ಸ್ತೋತ್ರವನ್ನ ಪಠನ ಪಾರಾಯಣ ಮಾಡೋದ್ರಿಂದ, ವರ್ಷ ಋತುವಿನಲ್ಲಿ ಈ ಸ್ತೋತ್ರವನ್ನ ಪಠಿಸೋದ್ರಿಂದ ಅಕ್ಷಯವಾದ ಫಲ ಬರ್ತದೆ. ಶರತ್ಕಾಲದಲ್ಲಿ ಹೇಳಿದ್ದೇ ಆದ್ರೆ ಭಾರಿ ವಿಶೇಷವಾಗಿ 12 ವರ್ಷಗಳ ತೃಪ್ತಿಯನ್ನ ನಾವು ಪಡ್ತಾ ಇದ್ದೀವಿ. ಶರತ್ಕಾಲೇ ಪಠಿತಂ ಶ್ರಾದ್ದಕಾಲೇ ಪ್ರಯಚ್ಛತಿ ಅಸ್ಮಾತ್ ಮೇತಾತ್ ಪುರುಷ ತೃಪ್ತಿಂ ಪಂಚದಶಾಬ್ಧಿ, ಅಂದ್ರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಅಷ್ಟು ತೃಪ್ತರಾಗ್ತಾರಂತವ್ರು. 15 ವರ್ಷಗಳ ಕಾಲ, ಪಂಚದಶಾಬ್ದಿ 15 ವರ್ಷಗಳ ಕಾಲ ತೃಪ್ತಿ ಆಗ್ತಾರಂತ ಈ ಸ್ತೋತ್ರವನ್ನು ಹೇಳೋದ್ರಿಂದ. ಯಸ್ಮಿನ್ ಗೃಹೇ ಚ ಲಿಖಿತ, ಈ ಸ್ತೋತ್ರದ ಪಾರಾಯಣ ಮಾಡೋದು ಬಿಡ್ರಿ, ಈ ಸ್ತೋತ್ರ ಮನೆಯಲ್ಲಿದ್ರೆ ಸಾಕಂತೆ. ಯಾರ ಮನೆಯಲ್ಲಿರ್ತದೋ ಅವರು ಆ ಶ್ರಾದ್ದ ಕರ್ಮಕ್ಕೆ ಅರ್ಹರಾಗ್ತಾರಂತೆ. ಸನ್ನಿಧಾನೇ ಕೃತೆ ಶ್ರಾದ್ದೆ ತತ್ರಾಸ್ಮಾಕಂ ಭವಿಷ್ಯತಿ. ಈ ಸಂದರ್ಭದಲ್ಲಿ, ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಇದನ್ನು ಯಾರು ಹೇಳ್ತಾರೋ ಅದನ್ನು ಹೇಳ್ಬಿಡ್ತಾರೆ. ತಸ್ಮಾದೇ ತತ್ವಯ ಶ್ರಾದ್ದೇ ವಿಪ್ರಾಣಾಂ ಭುಂಜತಾಂ ಪುರಃ ಶ್ರವಣೀಯಂ ಮಹಾಭಾಗ ಅಸ್ಮಾಕಂ ಪುಷ್ಟಿ ಹೇತುಕಂ. ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ, ಕೇಳ್ತಾರೋ, ಪಾರಾಯಣ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಪಿತೃಗಳ ಅನುಗ್ರಹ ಆಗುತ್ತೆ. ಇತ್ಯುಕ್ತ ಪಿತರಸ್ತಸ್ಯ ಸ್ವರ್ಗತ ಮುನಿಸತ್ತಮ. ಈ ರೀತಿಯಾಗಿ ಅನುಗ್ರಹವನ್ನ ಮಾಡಿ ಆ ರುಚಿ ಪ್ರಜಾಪತಿಗೆ ಸ್ವರ್ಗಕ್ಕೆ ಅವರು ತಿರುಗಿ ಹೋಗಿರುವಂಥದ್ದು ಪಿತೃದೇವತೆಗಳು. ಹೀಗೆ ಮಾರ್ಕಾಂಡೇಯ ಪುರಾಣ ಬಹಳ ಸುಂದರವಾಗಿ ರುಚಿ ಪ್ರಜಾಪತಿ ಮಾಡಿರುವಂತಹ ಶ್ರಾದ್ದಕಾಲದಲ್ಲಿ ಅವಶ್ಯವಾಗಿ ಪಠನ ಪಾರಾಯಣ ಮಾಡುವಂತಹ ಸ್ತೋತ್ರ ಪಿತೃಗಳ ಸ್ತೋತ್ರ.